ನಮಸ್ಕಾರ, ಕನ್ನಡ 9ಗೆ ಸ್ವಾಗತ. ನಾನು ಸುಪ್ರೀತಾ ಅಶ್ವಥ್. ಈಗ ಹೆಡ್ಲೈನ್ಸ್. ಕಲ್ಪತರ ನಾಡಿನಲ್ಲಿ ನಿಲ್ಲದ ಬೀದಿ ನಾಯಿಗಳ ಹಾವಳಿ. ಮನೆ ಮುಂದೆ ಆಟವಾಡುತ್ತಿದ್ದ ಮಗುವಿನ ಮೇಲೆ ದಾಳಿ. ತುಮಕೂರು ತಾಲೂಕಿನ ಹೆಗ್ಗೆರೆಯಲ್ಲಿ ನಡೆದ ಘಟನೆ. ಸಿಂಪಲ್ ಆಗಿ ಮದುವೆ ಮಾಡಿಕೊಂಡು 26 ಶಾಲೆಗಳಿಗೆ ಕುಡಿಯುವ ನೀರಿನ ಯಂತ್ರ ನೀಡಿದ ನವಜೋಡಿ. ವಿಭಿನ್ನವಾಗಿ ಮದುವೆಯಾಗಿ ಎಲ್ಲರಿಗೂ ಮಾದರಿಯಾದ ಶಿವಕುಮಾರ್ ದಂಪತಿ. ಕನ್ನಡ ಕೇವಲ ನವೆಂಬರ್ಗೆ ಸೀಮಿತವಾಗಬಾರದು. ಕನ್ನಡ ಪ್ರೇಮ ದೇಶ ವಿದೇಶಗಳಲ್ಲಿಯೂ ಪಸರಿಸಬೇಕು. ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ದಿನೇಶ್ ಹೇಳಿಕೆ. ಕೃಷ್ಣಯ್ಯ ಚೆಟ್ಟಿ ಗ್ರೂಪ್ನಿಂದ ಆಭರಣ ಮೇಳ. 4 ದಿನಗಳ ಕಾಲ ನಡೆಯುವ ವಸ್ತು ಪ್ರದರ್ಶನ. ಆಭರಣ ಪ್ರಿಯರಿಗೆ ಸಿಗಲಿದೆ ಡಿಫರೆಂಟ್ ಕಲೆಕ್ಷನ್. ಕಲ್ಪತರ ನಾಡಿನಲ್ಲಿ ನಿಲ್ಲದ ಬೀದಿ ನಾಯಿಗಳ ಹಾವಳಿ. ಮನೆ ಮುಂದೆ ಆಟವಾಡ್ತಿದ್ದಂತಹ ಮಗುವಿನ ಮೇಲೆ ದಾಳಿ. ತುಮಕೂರು ತಾಲೂಕಿನ ಹೆಗ್ಗೆರೆಯಲ್ಲಿ ನಡೆದಂತಹ ಘಟನೆ. ಕಲ್ಪತರ ನಾಡು ತ್ಯಾಜ್ಯದಿಂದ ತತ್ತರಿಸಿದ್ದಲ್ಲದೆ ಇದರಿಂದ ಬೀದಿ ನಾಯಿಗಳ ಹಾವಳಿ ಕೂಡ ಹೆಚ್ಚಾಗಿದೆ. ಸಾರ್ವಜನಿಕರು ಅಷ್ಟೇ ಅಲ್ಲ, ಕುರಿಗಳ ಮೇಲೂ ಕೂಡ ನಾಯಿಗಳು ಎರಗ್ತಾ ಇರೋ ಸಾವಿರಾರು ಪ್ರಕರಣ ದಾಖಲಾಗಿದ್ದು ಆತಂಕ ನಿರ್ಮಿಸಿದೆ. ಮನೆ ಮುಂದೆ ಆಟ ಆಡ್ತಾ ಇದ್ದ 2.5 ವರ್ಷದ ಹೆಣ್ಣು ಮಗುವಿನ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿದ್ದು ತುಮಕೂರು ತಾಲೂಕಿನ ಹೆಗ್ಗೆರೆಯಲ್ಲಿ ಈ ಘಟನೆ ನಡೆದಿದೆ. ಹಲೀಜಾ ಖಾನಂ ಅನ್ನೋ 2 ವರ್ಷದ ಹೆಣ್ಣು ಮಗುವಿನ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿವೆ. ಕಣ್ಣು ಹಾಗೂ ತಲೆಭಾಗಕ್ಕೆ ಕಚ್ಚಿ ಗಾಯಗೊಳಿಸಿವೆ. ಇದರಿಂದ ಬಾಲಕಿಯ ಎಡ ಕಣ್ಣಿಗೆ ಗಂಭೀರ ಗಾಯಗಳಾಗಿದ್ದು ತುಮಕೂರು ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇಂದು ಬೆಳಗ್ಗೆ ಮನೆ ಮುಂದೆ ಆಟ ಆಡ್ತಾ ಇದ್ದ ಮಗುವಿನ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿವೆ, ಗಂಭೀರವಾಗಿ ಗಾಯ ಮಾಡಿವೆ. ನಗರ ಸೇರಿದಂತೆ ಹಲವೆಡೆ ಎಲ್ಲೆಂದರಲ್ಲಿ ತ್ಯಾಜ್ಯ ಸುರಿತಾ ಇದ್ದು ಇದರಿಂದ ಬೀದಿ ನಾಯಿಗಳಿಗೆ ಮೃಷ್ಟಾನ್ನ ಸಿಕ್ಕಂತಾಗಿದೆ. ಇನ್ನು ಮಾಂಸದ ಅಂಗಡಿಗಳ ಬಳಿಯಂತೂ ಸ್ವಚ್ಛತೆ ಮಾಯವಾಗಿದ್ದು ಎಲ್ಲೆಡೆ ತ್ಯಾಜ್ಯ ತುಂಬಿ ತುಳುಕ್ತಾ ಇರೋದ್ರಿಂದ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಅಲ್ಲದೆ ಕೇರಿಗಳಲ್ಲಿ ಮಕ್ಕಳ ಮೇಲೆ ಬೀದಿ ನಾಯಿಗಳು ಎರಗಿ ಪ್ರಾಣಕ್ಕೆ ಕುತ್ತು ತರ್ತಾ ಇವೆ. ಬೀದಿ ನಾಯಿಗಳ ಹಾವಳಿಗೆ ಜಿಲ್ಲೆಯ ಹಾಗೂ ಹೆಗ್ಗೆರೆ ಜನ ರೋಸಿ ಹೋಗಿದ್ದು ಪೋಷಕರು ಕಂಗಾಲಾಗಿದ್ದಾರೆ. ಮಕ್ಕಳು ಶಾಲೆಗೆ ಹೋಗುವಾಗ ಮತ್ತು ಬರುವಾಗ ಆಟ ಆಡುವಾಗ ಬೀದಿ ನಾಯಿಗಳು ದಾಳಿ ಮಾಡ್ತಾ ಇದ್ರು. ಜಿಲ್ಲಾಡಳಿತ ಮತ್ತು ಸ್ಥಳೀಯ ನಗರ ಪಾಲಿಕೆ ತಲೆ ಕೆಡಿಸಿಕೊಂಡಿಲ್ಲ. ಹೀಗಾಗಿ ಹೆಗ್ಗೆರೆ ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೀದಿ ನಾಯಿಗಳನ್ನ ಸೆರೆ ಹಿಡಿದು ಮಕ್ಕಳ ಸುರಕ್ಷತೆಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಹನುಮಂತರಾಯಪ್ಪ, ತುಮಕೂರು. ಸಿಂಪಲ್ ಆಗಿ ಮದುವೆ ಮಾಡಿಕೊಂಡು 26 ಶಾಲೆಗಳಿಗೆ ಕುಡಿಯುವ ನೀರಿನ ಯಂತ್ರ ನೀಡಿದಂತಹ ನವಜೋಡಿ. ವಿಭಿನ್ನವಾಗಿ ಮದುವೆಯಾಗಿ ಎಲ್ಲರಿಗೂ ಮಾದರಿಯಾದ ಶಿವಕುಮಾರ್ ದಂಪತಿ. ಅದ್ದೂರಿ ಮತ್ತು ಆಡಂಬರದ ಈ ಕಾಲದಲ್ಲಿ ಇಲ್ಲೊಂದು ಜೋಡಿ ಸರಳ ಮದುವೆಯಾಗಿದ್ದಾರೆ. ಜೊತೆಗೆ ತಮಗೆ ಬಂದ ಹಣದಿಂದ ವಿಶೇಷ ಕೊಡುಗೆ ಕೂಡ ನೀಡಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಹಾಗಿದ್ರೆ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಹೊನ್ವಳ್ಳಿ ಗ್ರಾಮದ ಇಂಜಿನಿಯರ್ ಆಗಿರುವ ವಧು ಶಿವಕುಮಾರ್ ಮತ್ತು ಮಂಡ್ಯ ನಿವಾಸಿ ಸಂಗೀತ ಅವರು ನವೆಂಬರ್ 11ರಂದು ಸರಳ ವಿವಾಹವಾಗಿದ್ದಾರೆ. ಆ ಮೂಲಕ 5 ಲಕ್ಷಕ್ಕೂ ಹೆಚ್ಚು ಹಣವನ್ನು ಉಳಿಸಿದ್ದಾರೆ. ಈ ನವಜೋಡಿ ಉಳಿಸಿರುವ 5 ಲಕ್ಷಕ್ಕೂ ಹೆಚ್ಚಿನ ಹಣದಿಂದ 26 ಶಾಲೆಗೆ ಶುದ್ಧ ನೀರಿನ ಯಂತ್ರ ನೀಡಿದ್ದಾರೆ. ಆ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಈ ಕೆಲಸ ಮಾಡಲು ನವಜೋಡಿಗೆ ರೈತಪರ ಹೋರಾಟಗಾರ ಮತ್ತು ನಮ್ಮ ಅಜ್ಜ ತಿ ಉಚ್ಚಪ್ಪ ಅವರು ಪ್ರೇರಣೆ ಸಾಕಾರವಾಗಿದೆ ಎಂದಿದ್ದಾರೆ. ಇನ್ನು ಹೊನ್ವಳ್ಳಿ ಗ್ರಾಮದಲ್ಲಿ ತಿ ಉಚ್ಚಪ್ಪ ತಾತ ದತ್ತು ಪಡೆದಿದ್ದ ಶಾಲೆ ಸೇರಿದಂತೆ ತಾಲೂಕಿನ ಕಸಬಾ ಹೋಬಳಿಯ 26 ಶಾಲೆಗಳಿಗೆ ಉಚಿತವಾಗಿ ಶುದ್ಧ ನೀರಿನ ಯಂತ್ರವನ್ನು ನೀಡಿದ್ದಾರೆ. ಕನ್ನಡ ಕೇವಲ ನವೆಂಬರ್ಗೆ ಮಾತ್ರ ಸೀಮಿತ ಆಗಬಾರ್ದು. ಕನ್ನಡ ಪ್ರೇಮ ದೇಶ ವಿದೇಶಗಳಲ್ಲಿಯೂ ಪಸರಿಸಬೇಕು. ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ದಿನೇಶ್ ಹೇಳಿಕೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ದೇಶದ ಸತ್ಪ್ರಜೆಗಳಾಗಿ ಈ ಸಮಾಜಕ್ಕೆ ಮಾದರಿಯಾದಾಗ ಮಾತ್ರ ನಾವು ಕಲಿಸಿದ ವಿದ್ಯೆ ಸಾರ್ಥಕ ಆಗತ್ತೆ ಅಂತ ದಿನೇಶ್ ಹೇಳಿದರು. ಚನ್ನರಾಯಪಟ್ಟಣದ ವಿವೇಕಾನಂದ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು.
ನಾವು ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಮಕ್ಕಳ ದಿನಾಚರಣೆ ಆಚರಿಸುತ್ತೇವೆ. ಕೇವಲ ಕನ್ನಡ ರಾಜ್ಯೋತ್ಸವ ನವೆಂಬರ್ಗೆ ಮಾತ್ರ ಸೀಮಿತವಾಗದೆ ವರ್ಷದ ಪ್ರತಿ ದಿನವೂ ಕನ್ನಡ ರಾಜ್ಯದಲ್ಲಿ ಬಳಕೆಯಾಗಬೇಕು. ನಾವು ಶಾಲೆಯಲ್ಲಿ ಕಲಿಸಿಕೊಟ್ಟ ವಿದ್ಯೆಯಿಂದ ನೀವುಗಳು ಉತ್ತಮ ಪ್ರಜೆಗಳಾದಾಗ ಮಾತ್ರ ದೇಶಕ್ಕೆ ಸತ್ಪ್ರಜೆಗಳಾಗಿ ಪೋಷಕರಿಗೆ ಕೀರ್ತಿ ತರಬೇಕು ಅಂದರು. ಇವತ್ತು ನವೆಂಬರ್ 14 ನಾವು ಮಕ್ಕಳ ದಿನಾಚರಣೆ ಆಚರಣೆ ಮಾಡ್ತೀವಿ. ಉದ್ದೇಶ ಮಕ್ಕಳ ಹಕ್ಕು, ವಿದ್ಯಾಭ್ಯಾಸ, ಅವರ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಅಂಗವಾಗಿ ಇವತ್ತು ನಾವು ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಚಾಚಾ ನೆಹರು ಅವರ ಹುಟ್ಟುಹಬ್ಬವನ್ನು ಅವರಿಗೆ ಮಕ್ಕಳ ಕಂಡು ತುಂಬ ಪ್ರೀತಿ ಇತ್ತು. ಹಾಗಾಗಿ ಅವರ ಹುಟ್ಟುಹಬ್ಬದ ದಿನ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತೀವಿ. ವಿಶ್ವದಾದ್ಯಂತ ನವೆಂಬರ್ 20 ವಿಶ್ವಸಂಸ್ಥೆ ಮಕ್ಕಳ ದಿನಾಚರಣೆಯಾಗಿ ಸಾರ್ವತ್ರಿಕ ಮಕ್ಕಳ ದಿನಾಚರಣೆಯಾಗಿ ಆಚರಣೆ ಮಾಡಬೇಕು ಅಂತ ಹೇಳಿದೆ. ಆದರೆ ನಾವು ನೇರು ಮೇಲಿದ್ದಂಥ ಪ್ರೀತಿ ವಿಶ್ವಾಸ, ಅವರಿಗೆ ಮಕ್ಕಳ ಮೇಲಿದ್ದಂಥ ಪ್ರೀತಿ ವಿಶ್ವಾಸದಿಂದ ಅವರ ಹುಟ್ಟುಹಬ್ಬವನ್ನು ನಾವು ಮಕ್ಕಳ ದಿನಾಚರಣೆಯಾಗಿ ಆಚರಣೆ ಮಾಡ್ತಾರೆ. ಇವತ್ತು ಮುಂದಿನ ನಮ್ಮ ದೇಶದ ಆಸ್ತಿಗಳನ್ನು ನಾವು ಹೇಗೆ ರೂಪಿಸಬೇಕು ಅನ್ನೋ ಜವಾಬ್ದಾರಿ ನಮ್ಮ ಶಿಕ್ಷಕ ವೃಂದದ ಮೇಲಿರ್ತದೆ. ಯಾಕೆಂದರೆ ಇವತ್ತಿನ ಮಕ್ಕಳೇ ಮುಂದಿನ ನಮ್ಮ ರಾಜ್ಯದ, ನಮ್ಮ ದೇಶದ ಪ್ರಜೆಗಳು. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಒಳ್ಳೆಯ ವಿದ್ಯಾಭ್ಯಾಸ, ಸಂಸ್ಕಾರ ಮಕ್ಕಳಿಗೆ ನಾವು ಕೊಡಬೇಕಾಗ್ತದೆ. ಯಾಕೆಂದರೆ ಟೀಚರ್ಸ್ ಜವಾಬ್ದಾರಿ ಅದು. ಪ್ರತಿಯೊಬ್ಬ ಟೀಚರ್ಸು ಇದ್ರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನಿಮಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆಯ ಶುಭಾಶಯವನ್ನು ಕೋರ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ. ನಮ್ಮ ಕನ್ನಡ ನಾಡನ್ನು ಶ್ರೀಗಂಧದ ನಾಡು, ಕರುನಾಡು, ಕನ್ನಡಾಂಬೆಯ ನಾಡು, ತಾಯಿ ಭುವನೇಶ್ವರಿಯ ನಾಡು ಎಂಬೆಲ್ಲ ಹೆಸರುಗಳಿಂದ ಕರೆಯುತ್ತೇವೆ. ಬಳಿಕ ಮಾತನಾಡಿದ ಪ್ರಾಂಶುಪಾಲ ವಿಶ್ವನಾಥ್ ಕೋಳಿವಾಡ, ಪ್ರಪಂಚದ ವಿವಿಧ ದೇಶಗಳಲ್ಲಿ ವೈದ್ಯರು, ಇಂಜಿನಿಯರ್, ರಾಜಕೀಯ ಮುಖಂಡರು, ವಿಜ್ಞಾನಿಗಳು ಸೇರಿದಂತೆ ಎಲ್ಲಾ ಕ್ಷೇತ್ರದಲ್ಲೂ ಕನ್ನಡಿಗರು ಹೆಚ್ಚಿನ ರೀತಿಯಲ್ಲಿ ಸೇವೆ ಸಲ್ಲಿಸುವ ಮೂಲಕ ಕನ್ನಡ ನಾಡಿಗೆ ಹೆಸರು ಬರುವಂತೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದರು. ದಯವಿಟ್ಟು ಕನ್ನಡ ಮಾತಾಡಿ. ಪ್ಲೀಸ್ ಸಪೋರ್ಟ್ ಕನ್ನಡ ಆಲ್ವೇಸ್. The second part of this program is Children's Day. Remember, in the great remembrance of Pandit Jawaharlal Nehru, we are celebrating Children's Day. The greatest man who declared his birthday as to be celebrated as Children's Day. That's what we are doing today. And children, whenever you feel time, whenever you have time, kindly read the greatest book of Chacha Nehru is The Discovery of India. The wonderful book written by Chacha Nehru. And at the same time, you also go through a book called Himalayan Blunders. You will know lot of things about Pandit Jawaharlal Nehru. So on behalf of everyone present here, for giving me a wonderful opportunity, I thank everyone. I sincerely thank Dinesh sir for making this program a great successful. Thank you. Thank you. ವೇದಿಕೆ ಕಾರ್ಯಕ್ರಮದ ನಂತರ ಶಾಲೆಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಪೋಷಕರು ಮತ್ತು ಮಕ್ಕಳ ಮನಸೂರೆಗೊಂಡಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸಂಸ್ಥೆಯ ಕಾರ್ಯದರ್ಶಿ ಗೀತಾ ದಿನೇಶ್, ಶಾಲೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಹಾಜರಿದ್ದರು. ಬೈರೇಗೌಡ, ಕನ್ನಡ 9, ಚನ್ನರಾಯಪಟ್ಟಣ. ಕೃಷ್ಣಯ್ಯ ಶೆಟ್ಟಿ ಗ್ರೂಪ್ನಿಂದ ಆಭರಣ ಮೇಳ, 4 ದಿನಗಳ ಕಾಲ ನಡೆಯುವ ವಸ್ತು ಪ್ರದರ್ಶನ. ಆಭರಣ ಪ್ರಿಯರಿಗೆ ಸಿಗಲಿದೆ ಡಿಫರೆಂಟ್ ಕಲೆಕ್ಷನ್. ಇಂದಿನಿಂದ 4 ದಿನಗಳ ಕಾಲ ಹಾಸನದ ಖಾಸಗಿ ಹೋಟೆಲ್ನಲ್ಲಿ ಸಾಂಪ್ರದಾಯಿಕ ಮತ್ತು ಸಮಕಾಲೀನ ಆಭರಣಗಳ ಮೇಳ ನಡೆಯಲಿದೆ ಎಂದು ಸಿ ಕೃಷ್ಣಯ್ಯ ಚೆಟ್ಟಿ ಗ್ರೂಪ್ನ ಪ್ರಸಾದ್ ಹೇಳಿದರು. ಹಾಸನದ ಎನ್ಆರ್ ವೃತ್ತದ ಸಮೀಪವಿರುವ ಹೋಟೆಲ್ ಅಶೋಕದಲ್ಲಿ ನಡೆದ ಪತ್ರಿಕಾಗೋಷ್ಠಿ ನಡೆಸಿದ ಅವರು, ಇಂದಿನಿಂದ 4 ದಿನಗಳ ಕಾಲ ಆಭರಣ ಮೇಳ ನಡೆಯುತ್ತಿದ್ದು, ಸಾಂಪ್ರದಾಯಿಕ ಮತ್ತು ಸಮಕಾಲೀನ ಆಭರಣಗಳ ಪ್ರದರ್ಶನದಲ್ಲಿ ವಿಶಿಷ್ಟ ಶ್ರೇಣಿಗಳ ಶುದ್ಧ ಚಿನ್ನ ಮತ್ತು ರತ್ನಗಳನ್ನು ಇಡಲಾಗಿದ್ದು, ಪ್ರತಿಯೊಂದು ಆಭರಣಗಳು ಅತ್ಯುತ್ತಮ ಕರಕುಶಲತೆಯೊಂದಿಗೆ ಸಿದ್ಧಗೊಂಡಿದೆ. ಇದು ಆಭರಣ ಪ್ರಿಯರ ಮನಸೂರೆಗೊಳ್ಳಲಿದೆ. ಸಿ ಕೃಷ್ಣ ಶೆಟ್ಟಿ ಗ್ರೂಪ್ ಆಫ್ ಜ್ಯುವೆಲರ್ಸಿಂದ ಹಾಸನ ಜನತೆಗೆ ನಮಸ್ಕಾರಗಳು. ಸಿ ಕೃಷ್ಣ ಶೆಟ್ಟಿ ಗ್ರೂಪ್ ಸಂಸ್ಥೆ 155 ವರ್ಷ ಕಾಲಗಳಿಂದ ಜ್ಯುವೆಲರ್ಸ್ ಆಗಿ ವ್ಯವಹರಿಸುತ್ತಿದ್ದಾರೆ. ಇವರು 21 ರಾಜ್ಯ ಮನೆತನಗಳಿಗೆ ಜ್ಯುವೆಲರ್ಸ್ ಆಗಿ ವ್ಯವಹಾರ ನಡೆಸಿದ್ದಾರೆ. ಇವತ್ತಿಗೂ ಬಹಳಷ್ಟು ಮನೆತನಗಳು, ಪ್ರತಿಷ್ಠಾನಿತ ಮನೆಗಳು ಇವತ್ತು ನಮ್ಮ ಹತ್ರ ಬಂದು ಜ್ಯುವೆಲ್ರಿನ ಖರೀದಿ ಮಾಡುತ್ತಾರೆ. ಈ ಹಾಸನಲ್ಲಿ ನಾವು ಮೊದಲಿಂದನೂ ಎಕ್ಸಿಬಿಷನ್ ಕಮ್ ಸೇಲ್ನ ನಡೆಸ್ಕೊಂಡು ಬರ್ತಿದ್ದೀವಿ.
ಕೋವಿಡ್ಗಿಂತ ಮುಂಚೆ ಭಾಳ ಸಲ ನಡೆಸಿದ್ದೀವಿ. ಕೋವಿಡ್ ಆದಮೇಲೆ ಸತತವಾಗಿ 3ನೇ ವರ್ಷ ಇದು. ಲಾಸ್ಟ್ ಇಯರು ಇದೇ ಹೋಟೆಲ್ ಮಾಡಿದ್ವಿ. ಈ ವರ್ಷ ಇವತ್ತು ನಾಳೆ ನಾಳಿದ್ದು ಆಚೆ ನಾಳಿದ್ದು 4 ದಿನ ಇಲ್ಲಿ ಎಕ್ಸಿಬಿಷನ್ ಕಮ್ ಸೇಲ್ ಅರೇಂಜ್ ಮಾಡಿದ್ದೀವಿ. ಹಾಸನ ಜನತೆಗಾಗಿ ಸ್ಪೆಷಲ್ ಆಗಿ ಡಿಸ್ಕೌಂಟ್ ಇದೆ. ಗೋಲ್ಡ್ ಜ್ಯುವೆಲ್ರಿ ಮೇಲೆ 3% ಡಿಸ್ಕೌಂಟ್ ಇದೆ. ಡೈಮಂಡ್ ಜ್ಯುವೆಲ್ರಿ ಮೇಲೆ 6% ಡಿಸ್ಕೌಂಟ್ ಇದೆ. ಗೋಲ್ಡ್ ಆ್ಯಂಡ್ ಡೈಮಂಡ್ ಜ್ಯುವೆಲ್ರಿ, ಅನ್ಕಟ್ ಡೈಮಂಡ್ ಜ್ಯುವೆಲ್ರಿಯಲ್ಲಿ 18.69 ಲ್ಯಾಕ್ಸ್ 18.69 ಲ್ಯಾಕ್ಸ್ಗಿನ ವ್ಯಾಲ್ಯೂ ಜಾಸ್ತಿ ಆದರೆ 18.69% ಡಿಸ್ಕೌಂಟ್ ಇದೆ. ಕ್ರಾಶ್ ಕ್ಲಬ್ ಮತ್ತು ಲ್ಯಾಬ್ ಗ್ರೌಂಡ್ ಡೈಮಂಡ್ ಜ್ಯುವೆಲ್ರಿ ಮೇಲೆ 18.69% ಡಿಸ್ಕೌಂಟ್ ಇದೆ. ಹಾಗೂ ಲಕ್ಕಿ ಡ್ರಾ ಕಾಂಟೆಸ್ಟ್ಗಳಿದೆ. ಸೊ ಲಕ್ಕಿ ಡ್ರಾಲ್ ವಿನ್ ಆದವ್ರಿಗೆ 1 ಗ್ರಾಮ್ ಕಾಯಿನ್ ಆಗಲಿ 100 ಗ್ರಾಮ್ಸ್ 10 ಗ್ರಾಮ್ಸ್ ಕಾಯಿನ್ ಆಗಲಿ ಲಕ್ಕಿ ಡ್ರಾ ವಿನ್ ಆಗ್ಬೋದು. ಇದಲ್ಲದೆ ಟ್ರಾವೆಲ್ ದ ವರ್ಲ್ಡ್ ಅಂತ ಲಕ್ಕಿ ಡ್ರಾ ಕಾಂಟೆಸ್ಟ್ ನಡೀತಿದೆ. ಅದರಲ್ಲೂ ಅವರು ಲಕ್ಕಿ ಡ್ರಾಯಿಂದ ಗೆದ್ದು ಅವರು ನಮ್ಮ ಪರವಾಗಿ ಟ್ರಾವೆಲ್ ದ ವರ್ಲ್ಡ್ ಮಾಡ್ಬೋದು ಅವರು. ಇಲ್ಲಿ ನಾವು ಬಂಗಾರ, ಡೈಮಂಡ್, ಸಿಲ್ವರ್ ವಸ್ತುಗಳು ಹಾಗೂ ಸಿಲ್ವರ್ ಜ್ಯುವೆಲ್ರಿ ಹಾಗೂ ಲೈಬ್ರರಿ ಡೈಮಂಡ್ ಜ್ಯುವೆಲ್ರಿನ ತಂದಿದ್ದೀವಿ. ಸೊ ಸತತವಾಗಿ 4 ದಿನ ಇಲ್ಲಿ ಎಕ್ಸಿಬಿಷನ್ ಬೆಳಗ್ಗೆ 9:30ಯಿಂದ ಸಂಜೆ 9 ಗಂಟೆವರೆಗೂ ಎಕ್ಸಿಬಿಷನ್ ನಡೀತಿದೆ. ಸೊ ಹಾಸನ ಜನತೆಗೆ ಬಂದು ಈ ಸದಾವಕಾಶ ಉಪಯೋಗಿಸ್ಕೊಳ್ಳಲು ವಿನಂತಿಸಿಕೊಳ್ಳುತ್ತೇನೆ. ಹಾಸನಿಗೆ ಸ್ಪೆಷಲ್ ಆಗಿ ಇಲ್ಲಿ ನಮಗೆ ಹೊಯ್ಸಳ ಅವ್ರದ್ದು ಇಂಪಾರ್ಟೆನ್ಸ್ ಜಾಸ್ತಿ ಇದೆ. ಸೊ ಹಾಸನಿಗೆ ಅಂತ ಸ್ಪೆಷಲ್ ಆಗಿ ಹೊಯ್ಸಳ ಕಲೆಕ್ಷನ್ ಅಂತ ಲಾಂಚ್ ಮಾಡಿದ್ದೀವಿ. ಈ ಹೊಯ್ಸಳ ಕಲೆಕ್ಷನಲ್ಲಿ ನಮ್ಮ ಚೆನ್ನಕೇಶ್ವರ ಟೆಂಪಲ್ ಮೋಟಿವ್ಸ್ನ ನಾವು ಅದನ್ನು ಇನ್ವಾಲ್ವ್ಮೆಂಟ್ ತಗೊಂಡು ಅದರಿಂದ ಪ್ರೇರೇಪಣೆಗೊಂಡು ಅದ್ರ ಬೇಸಿಸ್ ಮೇಲೆ ಡಿಸೈನ್ಸ್ ಮಾಡಿದ್ದೀವಿ. ಹಾಗೆ ಪ್ರತಿಯೊಂದು ಡಿಸ್ಟಿಕಲ್ಲಿ ಪ್ರತಿಯೊಂದು ಸ್ಟೇಟಲ್ಲೂ ಡಿಫ್ರೆಂಟ್ ವೆರೈಟೀಸ್ ಇರುತ್ತೆ. ಈಗ ಆಂಧ್ರಾಗೆ ಹೋದರೆ ಗುತ್ತಪೂಸ್ಲು ಅಂತಾರೆ, ಅದು ಭಾಳ ಫೇಮಸ್ಸು. ಅದನ್ನು ಇಂಪಾರ್ಟೆನ್ಸ್ ಕೊಟ್ಟು ಆ ಕಾನ್ಸೆಪ್ಟಲ್ಲಿ ಡಿಸೈನ್ಸ್ ಮಾಡ್ತೀವಿ. ಅದನ್ನು ತಂದಿದ್ದೀವಿ ಇಲ್ಲಿ. ನಾರ್ತಲ್ಲಿ ಹೋದರೆ ನಿಮಗೆ ಡೈಮಂಡ್ಸ್ ಜಾಸ್ತಿ, ಅನ್ಕಟ್ ಡೈಮಂಡ್ಸ್ ಜಾಸ್ತಿ. ಸೊ ಆ ವೆರೈಟಿನೂ ಇದೆ. ಸೊ ಥ್ರೂಔಟ್ ಇಂಡಿಯಾನೇ ಅಲ್ಲ, ನಮ್ಗೆ ಭಾಳಷ್ಟು ಇಂಟರ್ನ್ಯಾಷನಲ್ ಕಸ್ಟಮರ್ಸು ಇದ್ದಾರೆ. ಸೊ ಎಲ್ಲರಿಗೂ ಅನುಕೂಲವಾಗಿ ಆಗಿನ ಟ್ರೆಂಡ್ ಏನು ನಡೀತಿರುತ್ತೆ ಆ ಪ್ರಕಾರವಾಗಿ ನಾವು ಜ್ಯುವೆಲರಿ ಡಿಸೈನ್ಸ್ ಟೈಮ್ ಟು ಟೈಮ್ ಮಾಡ್ತಿರ್ತೀವಿ. ಇನ್ನು ಇಂದಿನಿಂದ ಆರಂಭಗೊಂಡ ಆಭರಣಗಳ ವಸ್ತು ಪ್ರದರ್ಶನದಲ್ಲಿ ವಜ್ರಗಳು, ವೈಡೂರ್ಯಗಳು, ಸಿಟ್ರಿನ್, ಮುತ್ತುಗಳು, ಹರಳು, ಮಾಣಿಕ್ಯಗಳಂತಹ ಅಪರೂಪವಾದ ವಜ್ರಗಳೊಂದಿಗೆ ಆಕರ್ಷಕ ವಿನ್ಯಾಸಗಳು ನೋಡುಗರ ಮನಸೂರೆಗೊಳ್ಳುವಂತಿದ್ದವು. ಇನ್ನು ಸುದ್ದಿಗೋಷ್ಠಿಯ ಬಳಿಕ ಕಾರ್ಯಕ್ರಮವನ್ನು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೃಷ್ಣೇಗೌಡ, ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ಉದಯ್ ಕುಮಾರ್ ಸೇರಿದಂತೆ ಗಣ್ಯರುಗಳು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮತ್ತೊಮ್ಮೆ ಹೆಡ್ಲೈನ್ಸ್. ಕಲ್ಪತರ ನಾಡಿನಲ್ಲಿ ನಿಲ್ಲದ ಬೀದಿ ನಾಯಿಗಳ ಹಾವಳಿ. ಮನೆ ಮುಂದೆ ಆಟವಾಡುತ್ತಿದ್ದ ಮಗುವಿನ ಮೇಲೆ ದಾಳಿ. ತುಮಕೂರು ತಾಲೂಕಿನ ಹೆಗ್ಗೆರೆಯಲ್ಲಿ ನಡೆದ ಘಟನೆ. ಸಿಂಪಲ್ ಆಗಿ ಮದುವೆ ಮಾಡಿಕೊಂಡು 26 ಶಾಲೆಗಳಿಗೆ ಕುಡಿಯುವ ನೀರಿನ ಯಂತ್ರ ನೀಡಿದ ನವಜೋಡಿ. ವಿಭಿನ್ನವಾಗಿ ಮದುವೆಯಾಗಿ ಎಲ್ಲರಿಗೂ ಮಾದರಿಯಾದ ಶಿವಕುಮಾರ್ ದಂಪತಿ. ಕನ್ನಡ ಕೇವಲ ನವೆಂಬರ್ಗೆ ಸೀಮಿತವಾಗಬಾರದು. ಕನ್ನಡ ಪ್ರೇಮ ದೇಶ ವಿದೇಶಗಳಲ್ಲಿಯೂ ಪಸರಿಸಬೇಕು. ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ದಿನೇಶ್ ಹೇಳಿಕೆ. ಕೃಷ್ಣಯ್ಯ ಚೆಟ್ಟಿ ಗ್ರೂಪ್ನಿಂದ ಆಭರಣ ಮೇಳ. 4 ದಿನಗಳ ಕಾಲ ನಡೆಯುವ ವಸ್ತು ಪ್ರದರ್ಶನ. ಆಭರಣ ಪ್ರಿಯರಿಗೆ ಸಿಗಲಿದೆ ಡಿಫರೆಂಟ್ ಕಲೆಕ್ಷನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ 9. ಇದು ಕನ್ನಡಿಗರ ಕಣ್ಮಣಿ.